ಮಾಡುತ್ತಿದ್ದೇನೆ. ನನ್ನ ಹೆಸರು ಪ್ರಣೀತ್ ಸದಾನಂದ್ ಮರ್ಬತ್. ನಾನು ಆನೆಯ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಈಶ್ವರ್ ಜಗದೀಶ್ ಮರ್ಬತ್. ನಾನು ಕಾಗೆ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಮನೋಜ್ ಪ್ರಕಾಶ್ ಕಳಂನರ್. ನಾನು ಈ ಕಾಡಿನ ಚಿರತೆ. ನನ್ನ ಹೆಸರು ಮಲ್ಲಯ್ಯ ಶಂಕರಗೌಡ ಗಂಗೂರ್. ನಾನು ಮಲ್ಲದ ಪಾತ್ರ ಮಾಡುತ್ತೇನೆ. ನಿಸರ್ಗೌಡ ಗ್ಯಾಂಗರ್. ನಾನು ಮಂಗೆ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಅಜಿತ್ ಅನ್ಮನಿ. ನಾನು ನರಿ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಅಲ್ಫಿಯಾ ಜಾವೀದ್ ನದಾಫ್. ನಾನು ಕರಡಿ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಖುಷಿ ಕಲ್ಲಂಗೌಡ ಹಿರೇಗೌಡ. ನಾನು ಕೋಗಿಲೆ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಫಾತಿಮಾ ಶರೀಫ್ ಸಾಬಿಕರ್ ಹಳ್ಳಿ. ನಾನು ಈ ಕಾಡಿನ ಹಾವು. ಪುಟ್ಟ ಪುಟ್ಟ ನವಿಲೆ ಚಿಕ್ಕ ಚಿಕ್ಕ ನವಿಲೆ ಎಲ್ಲಿಗೆ ಹೊರಟಿರುವೆ? ಓ ನವಿಲೆ ಎಲ್ಲಿಗೆ ಹೊರಟಿರುವೆ? ನನ್ನ ಹೆಸರು ವೈಷ್ಣವಿ ಬಸವರಾಜ್ ಮರ್ಬತ್. ನಾನು ಈ ಕಾಡಿನ ನವಿಲು. ಚಿವ್ ಚಿವ್ ಚಿವ್. ನನ್ನ ಹೆಸರು ಶ್ರಾವಣಿ ಯಲ್ಲಪ್ಪ ಅಕ್ಕರ್. ನಾನು ಈ ಕಾಡಿನ ಗಿಳಿ. ನನ್ನ ಹೆಸರು ಅನುಜಾ ಮಂಜುನಾಥ್ ಮರ್ಬತ್. ನಾನು ಈ ಕಾಡಿನ ತೋಳ. ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು. ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು. ನವಿಲುಗಳು ನರ್ತಿಸುತ್ತಿದ್ದವು. ಗಿಳಿಗುಡ್ಡಿಗಳು ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು. ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಎಲ್ಲ ಪ್ರಾಣಿ ಪಕ್ಷಿಗಳ ಸಭೆಗೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಬಂದು ಸೇರಿದವು. ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣವೇ? ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ವಿಶೇಷವಾಗಿ ಎಂದರೆ ಹೇಗೆ ಆಗುತ್ತೆ? ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮು ಕೊಡುವುದು. ಇಲ್ಲ ಇಲ್ಲ, ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಏಕೆ? ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಇಲ್ಲಪ್ಪ, ಬೆಳಗ್ಗೆ ಭಯ. ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದಷ್ಟೇ. ಆಶುಭಾಷಣ ಸ್ಪರ್ಧೆ ಹಾಗಂದರೇನು? ನಿನಗೆ ಅಷ್ಟು ಗೊತ್ತಿಲ್ಲವಾ? ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಸರಿ, ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ. ಎಲ್ಲರೂ ನಾಳೆ ಇಲ್ಲೇ ಸೇರೋಣ. ಸರಿ, ವಿಡಿಯೋ ಮಾಡಕ್ಕೆ ಸರಿ ನೋಡಿ. ಆ ಚೆನ್ನಾಗಿ ಕೂಡ ನೋಡಿ. ಮರುದಿನ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದೆಡೆ ಸೇರಿದವು. ಆಶುಭಾಷಣ ಸ್ಪರ್ಧೆಗಾಗಿ ತೀರ್ಪುಗಾರರನ್ನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು. ಸ್ಪರ್ಧೆ ಪ್ರಾರಂಭವಾಗುವ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬದಲ್ಲಿರುವ ಚೀಟಿ ತೆಗೆದುಕೊಳ್ಳಿ.
ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಇದರಲ್ಲಿ ಚಿಂತನ, ಕೃಷಿ, ಸಮಾಚಾರ, ಶಿಕ್ಷಣ, ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಇದರಲ್ಲಿ ಪ್ರಸಾರವಾಗುವ ಚಿನ್ನ, ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮವೆಂದರೆ ನನಗೆ ಅಚ್ಚುಮೆಚ್ಚು. ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು. ನನಗೆ ರೈಲು ವಿಷಯ ಸಿಕ್ಕಿದೆ. ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನ ಇದು. ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ ಮಾಡುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ. ಧನ್ಯವಾದ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಗದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು. ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೀಗೆ ಹೇಳಿತು. ಮನುಷ್ಯ ಹಕ್ಕಿಗಳನ್ನು ಹಾರುತ್ತೇನೆ ಕಂಡು ತಾನೇ ಹಾರಬೇಕಾದ ಈ ವಿಮಾನವನ್ನು ಕಂಡು ಹಿಡಿದನು. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ವಿಮಾನದಲ್ಲಿ ಸಂಚರಿಸುತ್ತಾರೆ. ನನಗೆ ವಿಮಾನ ಎಂದರೆ ಆದರೆ ಇದರ ದರ ದುಬಾರಿ ಅಂತ ನನಗೆ ಬೇಸರವಾಗಿದೆ. ಧನ್ಯವಾದಗಳು. ಕುಣಿಯುತ್ತಾ ಬಂದ ಕರಡಿಯು ಚೀಟಿಯನ್ನು ಎತ್ತಿಕೊಂಡಿತು. ನನಗೆ ಸಿಕ್ಕ ವಿಷಯ ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಿವೆ. ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇವು ತಡೆದಿವೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ. ಧನ್ಯವಾದಗಳು. ಕರಡಿ ಮಹಾರಾಯರೇ, ನಿಮ್ಮ ಸಮಯ ಮುಗಿಯಿತು. ಸರಸರನೆ ಹರಿಯುತ್ತಾ ಹಾವೊಂದು ಬಂದಿತು. ಎಡಬಿದ್ದು ಎನ್ನುತ್ತಾ ಎಲ್ಲರನ್ನೂ ಆಕರ್ಷಿಸಿತು. ಬಗ್ಗೆ ತಾನೊಂದು ಚೀಟಿ ಎತ್ತಿಕೊಂಡಿತು. ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ. ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ. ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು. ಹಣ ಇಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ. ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕ್ನಿಂದ ಅಥವಾ ಎಟಿಎಂ ಮೂಲಕ ತೆಗೆದುಕೊಳ್ಳಬಹುದು. ಎಟಿಎಂ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ. ಗೂಗಲ್ ಪೇ, ಫೋನ್ ಪೇ ಇರುವುದರಿಂದ ತಕ್ಷಣವೇ ಹಣ ವರ್ಗಾವಣೆ ಮಾಡಬಹುದು. ಧನ್ಯವಾದಗಳು. ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿ ಹಾಕಿತ್ತು. ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತ ನನಗೆ ಮೊಬೈಲ್ ವಿಷಯ ಬಂದಿದೆ. ಈಗ ಎಲ್ಲರ ಕೈಯಲ್ಲಿರುವುದು ಮೊಬೈಲ್. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯದ ಜೊತೆಗೆ ಸಂದೇಶವನ್ನು ಕಳುಹಿಸಬಹುದು. ಇವುಗಳಲ್ಲದೆ ಛಾಯಾಚಿತ್ರ ತೆಗೆಯಬಹುದು, ದಿನಾಂಕ ತಿಳಿಯಬಹುದು, ಲೆಕ್ಕ ಮಾಡಬಹುದು, ದೂರವಾಣಿ ಸಂಖ್ಯೆ ದಾಖಲಿಸಿಕೊಳ್ಳಬಹುದು, ಹಣದ ವ್ಯವಹಾರ ಮೊಬೈಲ್ನಲ್ಲಿ ಮಾಡಬಹುದು. ಈಗ ಅಂಗೈನಲ್ಲಿ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ. ಧನ್ಯವಾದಗಳು. ಅಪ್ಪ ಮೊಲ ತಿಳಿಸಿದಂತೆ ಈ ಸುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡಿದ್ದೆವು. ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ. ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು. ಇಲ್ಲ, ಇನ್ನೂ ಮುಗಿದಿಲ್ಲ.
ಮಹಾರಾಯರೇ ಮಹಾರಾಜರೇ, ನಮ್ಮ ಕಾಡಿಗೆ 3 ಮಂದಿ ಅತಿಥಿಗಳು ಬಂದಿದ್ದಾರೆ. ಕಳೆದ ವಾರ ಮನುಷ್ಯರು ಬಂದಿದ್ದರಲ್ಲ, ಅವರು ಇವರನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸರಿ, ಹಾಗಾದರೆ ಅವರನ್ನು ಕರೆತನ್ನಿ. ತಾಯಾರು, ಕಳೆದ ವಾರ ಪಾರ್ಟಿ ಮಾಲಕ್ಕೆ ಬಂದಿದ್ರಲ್ಲ, ಅವರು ನಮ್ಮನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಾನು ಗುಟ್ಕಾ ರಾಜ, ಕಣಕಣದಲ್ಲೂ ಕೇಸರಿ ಅಂತ ಆ ಹೀರೋ ಹೇಳಿದ. ಈ ಹೀರೋ ಹೇಳಿದ ಅಂತ ನನ್ನನ್ನು ಕೈಯಲ್ಲಿ ಹಾಕಿ ತಿಕ್ಕಿ ತಿಕ್ಕಿ ಮುಕ್ಕುತ್ತೀರಲ್ಲ. ನಿಮಗೆ ಗೊತ್ತಾ, ಗುಟ್ಕಾಲಾಗಿರೋ ನಿಕೋಟಿನ್ ಅಂಶ ನಮ್ಮ ಬಾಯಿ ಕ್ಯಾನ್ಸರ್ ತರೋದಷ್ಟೇ ಅಲ್ಲ, ನಮ್ಮ ಮೆದುಳು ಕ್ಯಾನ್ಸರ್ಗೂ ಕಾರಣ ಆಗ್ತದೆ. ಗುಟ್ಕಾ ಬಿಟ್ಟು ಆರೋಗ್ಯವಂತರಾಗಿ, ಇಲ್ಲದಿದ್ದರೆ ಚಟ್ಟ ಹತ್ತ ಕಡೆಯಾಗಿ. ನಾನು ಸಿಗರೇಟ್ ಕಾ ರಾಜ. ಈ ಮನುಷ್ಯರು ನನ್ನನ್ನು ಖುಷಿ ಆದ್ರೂ ಸೈತಾರೆ, ದುಃಖ ಆದ್ರೂ ಸೈತಾರೆ, ಸ್ವಲ್ಪ ಟೆನ್ಷನ್ ಆದ್ರೂ ಸಾಕು ನನ್ನನ್ನು ಸೈತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ನನ್ನೊಳಗಿರೋ ನಿಕೋಟಿನ್ ಅಂಶ. ನಾನು ಶ್ವಾಸಕೋಶಗಳನ್ನೆಲ್ಲ ಸುಟ್ಟು ಹಾಕುತ್ತೇನೆ, ಶ್ವಾಸಕೋಶದಿಂದ ಕ್ಯಾನ್ಸರ್ ಅನ್ನು ತರುತ್ತೇನೆ. ನನ್ನನ್ನು ಯಾರ್ಯಾರು ಸೈತೀರಾ ನೋಡ, ಅವರ ಶ್ವಾಸಕೋಶಗಳನ್ನೆಲ್ಲ ಸುಟ್ಟು ಹಾಕುತ್ತೇನೆ. ಸಿಗರೇಟ್ ಬಿಡೋಕೆ ರೆಡಿಯಾಗಿ, ಇಲ್ಲದಿದ್ದರೆ ನಿಮ್ಮ ಉಸಿರು ಬಿಡೋಕೆ ರೆಡಿಯಾಗಿ. ನಾನು ಸಾರಾಯಕ ರಾಜ, ಗುಂಡಿನ ಮಧ್ಯೆ ಗಮ್ಮತ್ತು ಅಂತ ಈ ಮನುಷ್ಯರೆಲ್ಲರೂ ನನ್ನನ್ನು ಕುಡಿದು ಕುಡಿದು ನನಗೆ ದಾಸರಾಗಿ ಬಿಟ್ಟಿದ್ದಾರೆ. ನಾನು ಇವರ ಕರುಳನ್ನೆಲ್ಲ ಸುಟ್ಟು ರಂಧ್ರ ಮಾಡಿಬಿಡುತ್ತೇನೆ. ನನ್ನನ್ನು ಕುಡಿದರೆ ಇವರ ಲಿವರ್ ಢಮ ಎಲ್ಲ ಪೀಸ್ ಪೀಸ್. ಅದಕ್ಕೆ ಕಂಡ್ರು, ನನ್ನನ್ನು ಕುಡಿದವರು ಯಾರು ಈ ಭೂಮಿ ಮೇಲೆ ಬದುಕುವುದಿಲ್ಲ. ಸಾರಾಯಿ ಬಿಟ್ರಿ ನಿಮ್ ಜೀವನ ಮನೋಹರ, ಇಲ್ದಿದ್ರೆ ನಿಮ್ಮ ಪ್ರಾಣ ಹರೋಹರ ಹರೋಹರ.